ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಕಡೆ ಯಾವ ಥರ ಹಬ್ಬ ಇರುತ್ತೆ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷದಿಂದ ನಿಮ್ಮ ಕಷ್ಟ ಏನೇ ಇದ್ದರೂ ಎಲ್ಲ ಕಳೆದು ಎಲ್ಲ ಸುಖವಾಗಿ ಸಾಗಲಿ, ನಿಮ್ಮ ಜೀವನ ಖುಷಿಯಾಗಿರಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತೀನಿ. ಜನವರಿ 1 ಕ್ಯಾಲೆಂಡರ್ ಪ್ರಕಾರ ನ್ಯೂ ಇಯರ್ ಆದರೆ ನಮಗೆಲ್ಲ ಈ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಹೇಳ್ತಾರೆ. ಸೊ ಈ ಹೊಸ ವರ್ಷನ ಹೊಸದಾಗಿ ನಾವು ಬರ್ಮಾಡ್ಕೊಳ್ಳೋಣ, ಖುಷಿಯಿಂದ ಬರ್ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಯಾವತ್ತೂ ಎದ್ದೊಳ್ದೇ ಇರೋಳು ನಾನು ಇಷ್ಟು ಬೇಗ 4:15ಗೆ ಎದ್ದು ನಾನು ಎಣ್ಣೆ ಸ್ನಾನ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನ್ನ ತಮ್ಮ ಬೇಗ ಕೆಲ್ಸಕ್ಕೆ ಹೋಗಬೇಕಿತ್ತು. ಅವನು ಹೋಗೋ ಅಷ್ಟರಲ್ಲಿ ಎಡೆ ಹಾಕ್ಬಿಡೋಣ, ಅಂದರೆ ಪೂಜೆ ಮಾಡಿ ದೊಡ್ಡವ್ರಿಗೆಲ್ಲ ಎಡೆ ಹಾಕಬೇಕಿತ್ತು. ಸೊ ಹಾಗಾಗಿ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಬೇಕು ಅಂತ ಹೇಳಿ ನಮ್ಮ ಅಕ್ಕ ತಮ್ಮ ಎಲ್ಲ ಹೇಳಿದರು. ಅವನಿಗೆ ಶುಕ್ರವಾರ ರಜೆ ಇರಲಿಲ್ಲ, ಗುರುವಾರ ರಜೆ ಇತ್ತು. ಆ್ಯಕ್ಚುಲಿ ನಾವು ಗುರುವಾರ ಹಬ್ಬ ಮಾಡಿಲ್ಲ, ಶುಕ್ರವಾರ ಹಬ್ಬ ಮಾಡ್ತಾ ಇರೋದು. ಅದು ಯಾಕೆ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಹೋಗಿ ಒಂದ್ಸಲ ನೋಡ್ಕೊಂಬನ್ನಿ. ಸೊ ನಮ್ಮ ಕಡೆ ಹೇಗೆ ಹಬ್ಬ ಮಾಡ್ತೀವಿ ಅಂದರೆ ಫಸ್ಟು ಹರಳೆಣ್ಣೆನ ಅಂದರೆ ಬಾಡಿ ಫುಲ್, ಬಾಯ್ಸ್ ಆದರೆ ಬಾಡಿ ಫುಲ್ ಅಪ್ಲೈ ಮಾಡ್ಕೋತಾರೆ. ಹೆಣ್ಮಕ್ಳಾದರೆ ಈ ಥರ ಹೊಸ್ಲು ಮೇಲೆ 3 ಚುಕ್ಕಿ ಇಟ್ಟು, ಹರಳೆಣ್ಣೆಯಲ್ಲಿ 3 ಚುಕ್ಕಿ ಇಟ್ಟು ಅದರಿಂದ ಫಸ್ಟು ಎಣ್ಣೆ ತಗೊಂಡು ಈ ಜಾಯಿಂಟ್ಸ್ ಎಲ್ಲೆಲ್ಲಿರುತ್ತೆ, ಕೈ ಕಾಲು ಕುತ್ತಿಗೆ ಹೊಕ್ಕಳು ಮತ್ತು ನೆತ್ತಿ ಮೇಲೆ ಹಾಕ್ಕೊಂಡು, ಅಂದರೆ ಹಚ್ಕೊಳ್ಳೋದು ಫುಲ್ ಬಾಡಿ ಕೂಡ ಹಚ್ಕೋತಾರೆ. ಬಟ್ ಬೇಗ ಸ್ನಾನ ಮಾಡಬೇಕು, ಪೂಜೆ ಬೇಗ ಮಾಡಬೇಕು ಅಂದವರು ಈ ಥರ ಶಾಸ್ತ್ರ ಮಾಡಿ ಆಮೇಲೆ ಸ್ನಾನ ಮಾಡ್ತಾರೆ. ಸೀಗೆಕಾಯಿ ಹಚ್ಕೊಂಡು ಸ್ನಾನ ಮಾಡ್ತಾರೆ. ಲಡ್ಡುಗೆ ಸ್ಕೂಲ್ ಇದೆ, ಸೊ ಹಾಗಾಗಿ ಅವನು ಆಲ್ರೆಡಿ ಸ್ಕೂಲ್ಗೆಲ್ಲ ರೆಡಿಯಾಗಿ ಕೂತಿದ್ದಾನೆ. ದೇವ್ರ ಮನೆ ಹೀಗೆ ರೆಡಿ ಮಾಡಿದ್ದೀನಿ. ನಮ್ಮ ಅಕ್ಕ ಅಲ್ಲಿ ಪಲ್ಯ ಇದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾನೆ. ಇಲ್ಲಿನ್ನೂ ಇಲ್ಲಿ ನನ್ನ ತಮ್ಮ ಹೂರ್ಣಕ್ಕೆ ರೆಡಿ ಮಾಡ್ತಾ ಇದ್ದಾನೆ. ನೀನು ಹೆಂಗಿದೆ? ಓಕೆ, ಇವಾಗ ಎಡೆ ಇಡೋಕ್ಕೆ ಏನೇನು ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂದರೆ ಫಸ್ಟು ನೆಲನ ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ಇವಾಗ ಮತ್ತೆ ಎಲ್ಲ ಓಡಾಡಿರ್ತೀವಲ್ಲ, ಸೊ ಹಾಗಾಗಿ ಮತ್ತೆ ಸ್ವಲ್ಪ ಗಂಜಲ ಹಾಕ್ಕೊಂಡು ಮತ್ತೆ ಆ ಪ್ಲೇಸ್ನ ಒಂದು ಗಂಜಲ ಮೇಸರೆ ಮತ್ತೆ ಗಂಜಲನ ಹಾಕ್ಕೊಂಡು ಕ್ಲೀನಾಗಿ ಆ ಜಾಗನ ನೀಟ್ ಮಾಡ್ಕೋತಾ ಇದ್ದೀವಿ. ಸೊ ಫಸ್ಟು ಬಿಳಿ ನಾಮ ಅಂತ ಬರುತ್ತೆ, ಎಲ್ಲ ಗಂಟಿಗೆ ಅಂಗಡಿಗೂ ಸಿಗುತ್ತೆ. ಬಿಳಿ ನಾಮ ಇಲ್ಲ ಅಂದರೆ ವಿಭೂತಿ ಕೂಡ ಇರ್ತಾರೆ ನಮ್ಮ ಕಡೆ. ಸೊ ಈ ಥರ ಇರುತ್ತೆ ಬಿಳಿ ನಾಮ. ಇದಕ್ಕೆ ಸ್ವಲ್ಪ ಕೈಗೆ ನೀರು ಮಿಕ್ಸ್ ಮಾಡಿಕೊಂಡು ಹಿಂಗೆ ತೇಯ್ತಾ ಇದ್ರೆ, ಸೊ ಈ ಥರ ಮಾಡ್ತಿದ್ರೆ ಅದು ಬಿಳಿ ನಾಮ ಈ ಥರ ಆಗುತ್ತೆ. ಇದು ಲಾಸ್ಟ್ ಇಯರ್ ಇಟ್ಟಿದ್ದು ಹಾಗೇ ಇದೆ, ಎಷ್ಟು ವರ್ಷದ್ರೂ ಹೋಗಿಲ್ಲ. ಸೊ ಇವಾಗ ಅದ್ರ ಮೇಲೇನೆ 1 2 3 4 5 6 7 8 9 9 ಚುಕ್ಕಿ ಆದಮೇಲೆ 7 ಚುಕ್ಕಿ, 7 ಆದಮೇಲೆ 5, 5 ಆದಮೇಲೆ 3, 7 ಆದಮೇಲೆ 1. ಅವನಿಗೆ ಎಲ್ಲ ಬೆಳಿಗ್ಗೆ ಕಿತಾಪತಿ ಮಾಡಿಸ್ಬಂದ ಇದಾದ್ಮೇಲೆ ಅದೇ ಜಾಗಕ್ಕೆ ಕುಂಕುಮ ಇಡಬೇಕು. ಅದ್ರ ಮಧ್ಯೆ ಸ್ಪೇಸ್ ಇರುತ್ತಲ್ಲ, ಅಲ್ಲಿ ಕುಂಕುಮ ಇಡಬೇಕು. ಸೊ ಇಲ್ಲಿ ಕುಂಕುಮ ಎಲ್ಲ ಇಟ್ಟಾದ್ಮೇಲೆ ಇಲ್ಲಿ ರಂಗೋಲಿ ಬಿಟ್ಕೋಬೇಕಾಗುತ್ತೆ. ಸೊ ಇದು ಒಣಗೋಗಿತ್ತು, ಹಾಗಾಗಿ ಮತ್ತೆ ನಾನು ಮಿಟ್ ಮಾಡ್ಕೊಂಡಿದ್ದೀನಿ. ರಂಗೋಲಿ ಅಂತ. ಸೊ ಇವಾಗ ಒಂದು ಸಣ್ಣದಾಗಿ ರಂಗೋಲಿ ಬಿಟ್ಕೋಬೇಕಾಗುತ್ತೆ.
ಇವಾಗ ಈ ಥರ ಬಿಂಗೆ ಇರುತ್ತಲ್ಲ, ಅಂದರೆ ಕಲಶ ಇರುತ್ತಲ್ಲ ದೊಡ್ಡದು, ಅದಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಕೋಬೇಕಾಗುತ್ತೆ. ಓರಮ್ಮ ಮಾಮ ಹೊಡಿತ. ಅಯ್ಯಪ್ಪ ಅಪ್ಪ ನೀನೇನು ಮಾಡಿದೆ ಮಗರಿ? ಸೊ ಇವಾಗ ಈ ಬಿಂದಿಗೆ ಏನಿರುತ್ತೆ, ಈ ಬಿಂದಿಗೆಗೂ ಅಷ್ಟೇ 3 ಪಟ್ಟಿ ಅಂದರೆ ವಿಭೂತಿ ಇಡ್ತೀವಲ್ಲ ಆ ಥರ. ಈ ಥರ ಇಟ್ಟು ಸೊ ಇದಕ್ಕೆ ಅರಿಶಿನ ಕುಂಕುಮ ಇಡಬೇಕಾಗುತ್ತೆ. ಬೆಳಗುಡೆ ಹೋಗೋದಿಲ್ಲ ಪೆದ್ದ ಪಾತ್ರೆ ಹೇಳಕ್ಕಿಲ್ಲ. ಸೊ ಇದಕ್ಕೂ ಅಷ್ಟೇ ಒಂದು 5 ಕಡೆ ಕುಂಕುಮ ಇಡಬೇಕು. ಸೊ ಒಂದು 5 ಕಡೆ ಅರಿಶಿನ ಕುಂಕುಮ ಇಡಬೇಕಾಗುತ್ತೆ. ಐದು ಕಡೆ ಅರಿಶಿನ ಕುಂಕುಮ ಇಟ್ಟಾದ್ಮೇಲೆ ಬಿಂದಿಗೆನ ನೀರಲ್ಲಿ ತುಂಬಿಸ್ಬೇಕಾಗುತ್ತೆ. ಇವಾಗ ಇದು ಅರಿಶಿನ ಕುಂಕುಮ ಇಟ್ಟಾದ್ಮೇಲೆ ಕಲಶಕ್ಕೆ ಹೂವು ಇಡ್ತಾ ಇದ್ದೀನಿ. ಓಕೆ, ಇವಾಗ ಬಿಂದಿಗೆ ತುಂಬ ಫುಲ್ ನೀರನ್ನ ತುಂಬಿಸಿದ್ದೀನಿ. ಅದ್ರ ಮೇಲೆ ಎಡೆ ಇಡಕ್ಕೆ ತಂದಿರ್ತೀವಲ್ಲ ಬಟ್ಟೆಗಳು, ಅದನ್ನ ಇಡಬೇಕಾಗುತ್ತೆ. ಸೊ ಇವಾಗ ಫಸ್ಟು ಲುಂಗಿ ಇಡ್ತಾ ಇದ್ದೀನಿ. ಲುಂಗಿ ಮೇಲೆ ಚಡ್ಡಿ ಬನೀನು, ಅದ್ರ ಮೇಲೆ ಟವಲ್ಲು. ಸೊ ಇವಾಗ ಸೀರೆಗಳನ್ನ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ತಮ್ಮನ ಬಟ್ಟೆ, ಮಕ್ಕಳು ಬಟ್ಟೆ ಕೂಡ ಇಡಬೇಕಿತ್ತು. ಅವರು ಟ್ರೈಲ್ ನೋಡಿ ತಂದಿರೋದ್ರಿಂದ ಅದನ್ನು ಇವಾಗ ಇಡ್ತಾ ಇಲ್ಲ, ಇಷ್ಟು ಇಟ್ಟಿದ್ದೀನಿ. ಸೊ ಇದ್ರ ಮೇಲೆ ಒಂದು ನೈಜನ್ನು ತಿನ್ನೋದು. ಇವಾಗ ಸ್ವಲ್ಪ ಬೇವಿನ ಸೊಪ್ಪು ಇಡ್ತಾ ಇದ್ದೀನಿ ಅದ್ರ ಮೇಲೆ ಹೂವು ಇಟ್ಟು. ಇದು ಜವನ ಫೋಟೋಗಳಿಗೆ ಸ್ವಲ್ಪ ಇಟ್ಟು, ಇವಾಗ ಗ್ಲಾಸಿಗೆ ಸ್ವಲ್ಪ ಇಟ್ಟು ಇಲ್ಲಿ ಸೈಡಲ್ಲಿ ಇಡ್ತಾ ಇದ್ದೀನಿ. ಇದ್ರ ಮೇಲೆ ಉಡ್ದಾರ ಕೂಡ ಇಡಬೇಕು. ಸೊ ಬೇವು ಬೆಲ್ಲ ಪಕ್ಕದಲ್ಲಿ ಇಟ್ಟಿದ್ದೀನಿ. ಯಾಕಮ್ಮ? ಬಂದೆಮ್ಮ, ಜಂಪ್ ಅಂದ್ರೆ. ಸೊ ಒಂದು ಎಲೆಗೆ ಅಂದರೆ ಎಡೆ ಇಡೋದಕ್ಕಿದು. ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಸೊ ಫಸ್ಟು ಒಬ್ಬಟ್ಟು ಇಡ್ತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಇಲ್ದಂಗೆ ರಂಗೋಲಿ ಬಿಟ್ಟು, ರಂಗೋಲಿ ಮೇಲೆ ಬಿಂದಿಗೆ ಇಟ್ಟು, ಬಿಂದಿಗೆಗೆ ಈ ಥರ ಬಿಳಿ ನಾಮ ಅಥವಾ ವಿಭೂತಿ ಥರ ಇಟ್ಟು, ಹೂವು ಸುತ್ತಿ ಬಿಂದಿಗೆ ತುಂಬ ನೀರು ತುಂಬಿ, ಹಬ್ಬಕ್ಕೆ ತಂದಿರ್ತೀವಲ್ಲ ಬಟ್ಟೆಗಳು, ಅದನ್ನೆಲ್ಲ ಇಟ್ಟು, ಜೊತೆಗೆ ಸ್ವಲ್ಪ ಬೇವಿನ ಸೊಪ್ಪು, ಅದ್ರ ಮೇಲೆ ಉಡ್ದಾರ, ಸ್ವಲ್ಪ ಹೂವು ಇಟ್ಟು, ಈ ಕಡೆ ಬೇವು ಬೆಲ್ಲ ಇಟ್ಟು, ಈ ಕಡೆ ಜವನ. ಇದು ಮೇನು ಈ ಹಬ್ಬಕ್ಕೆ. ಸೊ ಜವನ ಇಡ್ತಾ ಇದ್ದೀವಿ. ಅದಾದಮೇಲೆ ಎಡೆ ಇಡೋದಕ್ಕೆ ವೆಜ್ ಮಾಡಿದ್ದೀವಿ. ಇದು ಕಾಳುಗೊಜ್ಜು, ಕೋಸಂಬರಿ, ಆಲೂಗಡ್ಡೆ ಪಲ್ಯ, ಸ್ವಲ್ಪ ಉಪ್ಪು, ಮತ್ತು ಎಲೆ, ಅಡಿಕೆ, ಹೂವು, ಬಾಳೆಹಣ್ಣು, ಒಬ್ಬಟ್ಟು, ತುಪ್ಪ, ಅನ್ನ, ರಸಮ್, ಜೊತೆಗೆ ಸ್ವಲ್ಪ ಬೇವು ಬೆಲ್ಲ. ಸೊ ಇಲ್ಲಿ ಆಗಲೇ ತೋರಿಸಿದ್ನಲ್ಲ ಬಿಳಿ ನಾಮ ಮತ್ತು ಕುಂಕುಮ ಇಟ್ಟಿದ್ದೀನಿ. ಫೈನಲಾಗಿ ಎಡೆ ಇಡೋದಕ್ಕೆ ಎಲ್ಲ ರೆಡಿ ಆಗಿದೆ. ಆಮೇಲೆ ಧೂಪ ಹಾಕಿದ್ರೆ ಹಬ್ಬ ಮುಗ್ದಂಗೆ. 1 2 3 3 2 1 ಬೈ ಪ್ಯಾಂಟು ಶರ್ಟ್ ಎಲ್ಲ ಮಾಡ್ತಾರೆ, ನನಗೆ ಏನಿಲ್ಲ, ನೀನೇ ಪ್ರಾಬ್ಲಮ್. ಲೈಟಾಗಿ ಹಚ್ಚೋ, ಬಿಸಿಗೆ ಹಚ್ಚಕ್ಕಾಗಲ್ಲ.
ಫಸ್ಟ್ ಇಲ್ಲಿ ಇದರ ಜಾಯಿಂಟ್ಗಳಲ್ಲಿ ಚೆನ್ನಾಗಿ ಹಚ್ಚು, ಕೈ ಮಾಡಿಕೊಟ್ಟು ಹಚ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಿದ್ದರಿಂದ ಪ್ರತಿಯೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗಿದ್ರು. ಸೊ ಪಾಪುಗೆ ಕ್ಲೀನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸೋಕ್ಕಾಗೇ ಇರಲಿಲ್ಲ. ಸೊ ಹಾಗಾಗಿ ಅವರಪ್ಪ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ವಿ. ಪೂಜೆ ಟೈಮ್ ಕರೆಕ್ಟಾಗಿ ನಮ್ಮ ಯಜಮಾನ್ರು ಕೂಡ ಬಂದರು. ಸೊ ಹಾಗಾಗಿ ನಾನು ಅವರು ಸೇರಿಕೊಂಡು ಪಾಪುಗೆ ಮೈ ಪೂರ್ತಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಬಿಸಿ ಬಿಸಿ ಸ್ನಾನ ಮಾಡಿಸಿದ್ವಿ. ಯುಗಾದಿ ಹಬ್ಬಕ್ಕೆ ಆ ಥರ ಬಟ್ಟೆ ಹಾಕ್ಕೋಬೇಕು, ಈ ಥರ ಬಟ್ಟೆ ಹಾಕ್ಕೋಬೇಕು, ಸೀರೆ ಹಾಕ್ಕೋಬೇಕು, ಜ್ಯುವೆಲರ್ಸ್ ಹಾಕ್ಕೋಬೇಕು, ಹಾಗೆ ರೆಡಿ ಆಗಬೇಕು, ಹೂವು ಮುಡ್ಕೋಬೇಕು ತಲೆ ತುಂಬ, ಮತ್ತು ಬಳೆ ಹಾಕ್ಕೊಂಡು ಹೇಗೆಗೋ ರೆಡಿಯಾಗಿ ಫೋಟೋಸ್ ತೊಗೋಬೇಕು, ವೀಡಿಯೋಸ್ ತೊಗೋಬೇಕು ಅಂತ ಎಷ್ಟೆಷ್ಟೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಪ್ರತಿಯೊಂದು ನಾವೇ ಮಾಡಿದ್ರಿಂದ ಅಷ್ಟು ಟೈಮ್ ಸಿಗಲೇ ಇಲ್ಲ. ನೀವೇ ನೋಡ್ತಾ ಇದ್ದೀರಾ, ಒಂದು ಡ್ರೆಸ್ಸಲ್ಲಿ ಏನಂತಾರೆ ಫೇಸು ಕೂಡ ಒಂದು ಕ್ರೀಮ್ ಹಚ್ಚೋಕ್ಕೆ ಟೈಮ್ ಸಿಗಲಿಲ್ಲ ನಮಗೆ. ಆ ಥರ ಆಯಿತು ಈ ಸಲ ಹಬ್ಬ. ಇಟ್ಸ್ ಓಕೆ, ರೆಡಿ ಯಾವಾಗ ಬೇಕಾದರೂ ಆಗ್ಬೋದು. ಹಬ್ಬ ಕ್ಲೀನಾಗಿ ಆಯ್ತಲ್ಲ, ಅದೊಂದು ಖುಷಿ ಇದೆ ನಮಗೆ. ಜವಾಬ್ದಾರಿ ಅಂತ ಬಂದರೆ ಬ್ಯೂಟಿ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೀಗೆ ಸಿಂಪಲ್ಲಾಗಿ ರೆಡಿಯಾಗಿ ಹಬ್ಬನ ನಾರ್ಮಲಾಗಿ ಮಾಡಿದ್ವಿ. ಆಯ್ತು ಬಾ. ಅಷ್ಟೇ ಸ್ಟ್ರಾಂಗ್ ಇದೆಯಾ? ಸ್ವಾಮಿ ಕೈ ತೊಳ್ಕೊ ಬಾ. ನನ್ನ ಮಗ ಭೂ ಐತಿ ಗೊತ್ತಾ? ಬಾಯ್ ಸಸಿ ಮಗ ಹೇಳ್ಬಿಡು, ಕಾರಲ್ಲಿ ಹೋಯ್ತೀವಿ. ಬಾಯ್ ಬಂದಿದ್ದಾರೆ, ನಾನು ಕಾರಲ್ಲಿ ಹೋಯ್ತೀನಿ. ಏನು ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಗೈಸ್. ಸ್ವಾಮಿ ಫೈನಲಿ ಸುಸೂತ್ರವಾಗಿ ಹಬ್ಬನ ಮಾಡಿ ಮುಗಿಸಿದ್ದೀವಿ. ಸೊ ಇವಾಗ ಬೇವು ಬೆಲ್ಲ ತಿನ್ನೋ ಟೈಮು. ಸೊ ಎಲ್ಲರೂ ಪೂಜೆ ಆದ ತಕ್ಷಣ ಬೇವು ಬೆಲ್ಲ ತಿಂದ್ವಿ. ನಮ್ಮ ಯಜಮಾನ್ರು ಇವಾಗ ಬಂದಿದ್ದರಿಂದ ಪೂಜೆ ಮಾಡಿದ ತಕ್ಷಣ ಅವ್ರಿಗೆ ಬೇವು ಬೆಲ್ಲ ತಿನ್ನಿಸ್ದೆ. ಸೊ ಈ ಥರ ಹಬ್ಬ ಮಾಡಿದ್ವಿ ನಾವು. ಇದು ನಮ್ಮ ಕಡೆ ಅಂದರೆ ನಮ್ಮ ತವ್ರ ಮನೆ ಕಡೆ ಮಾಡೋ ಹಬ್ಬ ಮಾಡಿ ಮುಗಿಸೋ ಅಷ್ಟರಲ್ಲಿ ನಿಜವಾಗ್ಲೂ ತುಂಬಾ ಸುಸ್ತಾಗೋಗಿತ್ತು. ಪ್ರತಿಯೊಂದು ಮಾಡಿ ಮಾಡಿ ನಿಜ ತುಂಬಾ ಹೊಟ್ಟೆ ಹಸ್ದೋಗಿತ್ತು. ಹಾಗಾಗಿ ಬೇಗ ಏನಂತಾರೆ ಧೂಪ ಹಾಕಿದ ತಕ್ಷಣ ಬಂದು ಊಟಕ್ಕೆ ಕೂತ್ಕೊಂಡ್ಬಿಟ್ಟಿದ್ವಿ. ಅಷ್ಟು ಹೊಟ್ಟೆ ಹಸ್ಬಿಟ್ಟಿತ್ತು, ಅಷ್ಟು ಸುಸ್ತಾಗೋಗಿತ್ತು. ಇದ್ರ ಹಬ್ಬ ಹೇಗಾಯಿತೋ ಹೇಗೆ ಮಾಡೋದು ನಮಗಂತೂ ಗೊತ್ತಿಲ್ಲ. ಯಾಕೆಂದರೆ ನಮ್ದು ಏನು ಪ್ರಾಬ್ಲಮ್ ಅಂದರೆ ನಾವು ಎಲ್ಲ ತಿಳಿದಿರೋ ಅಷ್ಟು ದೊಡ್ಡವರು ಅಲ್ಲ, ಏನು ಗೊತ್ತಿಲ್ಲದೆ ಇರೋ ಅಷ್ಟು ಚಿಕ್ಕೋರು ಅಲ್ಲ. ಇದೇ ನಮ್ಗೆ ಪ್ರಾಬ್ಲಮ್ ಆಗೋಗಿರೋದು. ಏಕೆಂದರೆ ನಮ್ಮ ಅಪ್ಪ ಅಮ್ಮ ಆಗಲಿ ಇಲ್ಲ ದೊಡ್ಡವರಾಗಲಿ ಇಂಥ ಹಬ್ಬಕ್ಕೆ ಹೀಗೀಗೆ ಮಾಡಬೇಕು, ಇಂತಿಂಥ ಶಾಸ್ತ್ರಗಳಿದೆ, ಇದು ಮಾಡಿದ್ರೆ ಈ ಥರ ಅರ್ಥ, ಅದು ಮಾಡಿದ್ರೆ ಆ ಥರ ಅರ್ಥ, ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ನಮಗೆ ತಿಳಿಸಿ ಹೇಳಿದವರು ಒಬ್ಬರು ಕೂಡ ಇಲ್ಲ. ಇದನ್ನೆಲ್ಲ ನಾವು ನೋಡಿ ಮಾಡಿದ ಹಬ್ಬ. ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಅಪ್ಪ ಅಮ್ಮ ಇಲ್ಲ. ಸೊ ಅವರು ಮಾಡ್ತಿದ್ದಾಗ ನಾವು ಇಷ್ಟರ ಮಟ್ಟಿಗೆ ನೋಡಿ ಕಲಿತು ಮಾಡಿದ್ದೀವಿ. ಸೊ ಇದರಲ್ಲೇನಾದರೂ ತಪ್ಪಿದರೆ, ಇದರಲ್ಲೇನಾದರೂ ಏನಂತಾರೆ ಮಿಸ್ಟೇಕ್ ಆಗಿದ್ದರೆ ಅದೆಲ್ಲ ದೇವ್ರಿಗೆ ಬಿಟ್ಬಿಡ್ತೀವಿ. ಅಂದರೆ ಒಳ್ಳೆಯದು ಹೇಗೆ ದೇವ್ರು ನಮ್ಮ ಕೈಲಿ ಮಾಡಿಸ್ತಾನೆ ಅಂತಾರೋ ಹಾಗೆ ಈ ತಪ್ಪು ಒಪ್ಪೆಲ್ಲ ದೇವ್ರಿಗೆ ಬಿಟ್ಬಿಟ್ಟು ಏನೇ ತಪ್ಪಿದ್ರೂ ಹೊಟ್ಟೆಗೆ ಹಾಕ್ಕೊಂಡು ನಮ್ಮನ್ನು ಚೆನ್ನಾಗಿಡಪ್ಪ, ನಮ್ಮ ಕಷ್ಟಗಳೆಲ್ಲ ಕಳೀಲಿ ಅಂತ ಬೇಡ್ಕೊಂಡು. ಸೊ ಇವಾಗ ಪಾಪು ಕೈಲಿ ನನ್ನ ತಮ್ಮ ಧೂಪ ಹಾಕಿಸ್ತಾ ಇದ್ದಾನೆ. ಫೈನಲಿ ನಮ್ಮ ಹಬ್ಬ ಹೀಗಿತ್ತು. ಅಂತೂ ಇಂತೂ ಹಬ್ಬನ ಮುಗಿಸಿದ್ವಿ. ನನ್ನ ತಮ್ಮನಿಗೆ ರಜಾ ಇರಲಿಲ್ಲ. ಸೊ ಹಾಗಾಗಿ ಇಷ್ಟು ಗಡಿಬಿಡಿಲಿ ಇಷ್ಟು ಬೇಗ ಎದ್ದು ಎಲ್ಲ ಮುಗಿಸಿದ್ವಿ. ಇಲ್ಲ ಅಂದಿದ್ರೆ ಎಲ್ಲ ನಿಧಾನಕ್ಕೆ ನೀಟಾಗಿ ಒಂದು 10 ಗಂಟೆ 11 ಗಂಟೆ ಅಷ್ಟೇ ಎಡೆ ಥರ ಆಗ್ತಿತ್ತು.
ಬಟ್ ಅವನ ಆಫೀಸ್ ರಜೆ ಇಲ್ಲದೆ ಇರೋದ್ರಿಂದ ಬೇಗ ಹೋಗಬೇಕಿತ್ತು. ಹಾಗಾಗಿ ಬೇಗನೆ ಎಲ್ಲ ಎಡೆ ಹಾಕಿ ಸಿಂಪಲಾಗಿ ಹೇಗಾಗುತ್ತೋ ಹಾಗೆ ಹಬ್ಬ ಮಾಡಿ ಮುಗಿಸಿದ್ದೀವಿ. ಸೊ ನಿಂಬಳಲ್ಲೂ ಬೇವಿನಂಥ ಕಹಿ ಇರೋ ಕಷ್ಟಗಳೆಲ್ಲ ಕಳೆದು ಇನ್ನು ಮುಂದೇನಾದರೂ ಬೆಲ್ಲದಂತಹ ಸುಖ ನಿಮಗೆ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಓಕೆ, ಈ ವಿಡಿಯೋನ ಫುಲ್ ಕಂಟಿನ್ಯೂಸ್ ಆಗಿ ನೋಡಿದ್ದೀರಾ ಅಂತ ಅನ್ಕೋತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಪ್ರಿಪ್ರೇಷನ್ ಹೇಗಿತ್ತು, ನಾವು ಯಾಕೆ ಗುರುವಾರ ಹಬ್ಬ ಮಾಡಿಲ್ಲ, ಶುಕ್ರವಾರ ಯಾಕೆ ಹಬ್ಬ ಮಾಡಿದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಯಾರೆಲ್ಲ ಇನ್ನೂ ವಿಡಿಯೋ ನೋಡಿಲ್ಲ ಅದು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಸುಖಿ ಯೂಟ್ಯೂಬ್ ಚಾನಲಲ್ಲಿ, ಹೋಗಿ ಒಂದ್ಸಲಿ ನೋಡ್ಕೊಬನ್ನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಫುಲ್ ಸುಸ್ತಾಗೋಗಿದೆ, ಫಸ್ಟ್ ಹೋಗಿ ನಿದ್ದೆ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ನಾವು. ಬಾಯ್ ಬಾಯ್. ಬಾಯ್ ಮೇಡಮ್. ಬಾಯ್ ಮೇಡಮ್. ಬಾಯ್. ಪಾಪು ಹತ್ತು ಫುಲ್ ಕಣ್ಣೆಲ್ಲ ಊದ್ಕೋಗ್ಬಿಟ್ಟಿದೆ. ಸೊ ಅವನ್ನ ಮಲಗಿಸಿ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಬಾಯ್ ಬಾಯ್.